Under PMEGP is 28 point in urban areas. Also, we have 491 ATMs and under MSME sector, banks disbursed 1,000. That was the quantum-wise growth of 1,787 crores. One more important thing is our CD ratio. Made total disbursement of 1,201. Our CD ratio was 46.94%. ಮಾಡಲು ಬಾಕಿ ಅರ್ಜಿಗಳ ಸಂಖ್ಯೆ 1,000. That was the quantum-wise growth of 1,787 crores. One more important thing is our CD ratio. Made total disbursement of 1,201. Our CD ratio was 46.94%. ನಮ್ಮ ಬ್ರಾಂಚ್ ಅವರು ಏನು ಮಾಡ್ತಾರೆ ಅಂದರೆ ಕೆಲವರು ತುಂಬ ಕಟುವಾಗಿ ಅವ್ರನ್ನ ಗಮನಕ್ಕೆ ತಗೊಳ್ಳೋದಿಲ್ಲ, ಇದೇ ಕೆಲಸನ ಅಂತ ವಾಪಸ್ ಕಳಿಸ್ತಾರೆ ಅಂತ ಇದೆ. ಅದಕ್ಕೆ ಬೇರೆ ಹೇಳ್ತಾ ಬಿಡಿ, ನಾವು ದೊಡ್ಡ ನೋಡ್ಬೇಕಾಗಿತ್ತು. ನೀವು ಎಲ್ಲ ಬ್ಯಾಂಕಿನವರು ಕೂಡ ನೀವು ರೀಜನಲ್ ಮ್ಯಾನೇಜರ್ ಆಗಿದ್ರೆ ನೀವು ಡೈರೆಕ್ಷನ್ ಕೊಟ್ಟು ಎಲ್ಲ ಬ್ರಾಂಚ್ ಕೂಡ ಇರಬೇಕು. ಕೆಲವರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಬರದೇ ಇದ್ರೆ ಕನ್ನಡ ಬರೋರ ಜೊತೆ ಮಾತಾಡ್ಬೇಕಲ್ಲ. ಈಗ ಒಬ್ಬ ಕ್ಷೌರಿಕ ಹೋಗಿದ್ದಾನೆ ಮೊನ್ನೆ, ನಿಮ್ಮ ಬ್ರಾಂಚ್ ಮ್ಯಾನೇಜರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಬರಲಿಲ್ಲ ಅಂತ ಅವ್ರು ವಾಪಸ್ ಕಳಿಸ್ಬಾರ್ದಲ್ಲ. ಅಲ್ಲಿ ಯಾರೋ ಕನ್ನಡ ಬರೋರು ಇದ್ರೆ ಗುಮಾಸ್ತರಿದ್ರೆ ಅವ್ರ ಹತ್ರ ಹೇಳಿ ಮಾತಾಡಿಸ್ಬೇಕು. ಮನೋಹರ್ ಕಲ್ಮಾಡಿ ಅವರು ಇವರೆಲ್ಲರೂ ಕೂಡ ಜೊತೆ ಇದ್ದು ಸುಮಾರು 1 ಗಂಟೆಗಳಿಗೆ ಹೆಚ್ಚುಗಳ ಕಾಲ ಅಧಿಕಾರಿಗಳ ಜೊತೆ, ಬ್ಯಾಂಕಿಂಗ್ ಅಧಿಕಾರಿಗಳ ಜೊತೆ ಇದರ ಪ್ರಗತಿಯನ್ನು ಪರಿಶೀಲನೆ ಮಾಡಿದೆವು. ನನಗನ್ಸುತ್ತೆ ಇನ್ನೊಂದು ತಿಂಗಳಲ್ಲಿ ನಮ್ಮ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆಲ್ಲ ಸಾಲ ಸೌಲಭ್ಯ ಸಿಗುವಂಥ ಒಂದು ಅವಕಾಶ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲ ಬ್ಯಾಂಕಿನ ಎಲ್ಲ ಪ್ರಮುಖ ಅಧಿಕಾರಿಗಳು ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ತರಬೇತಿಯನ್ನು 11 ಸೆಂಟರ್ಗಳಿರುವುದನ್ನು ಮತ್ತೆ ಸ್ವಲ್ಪ ಹೆಚ್ಚು ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ರಾಜ್ಯದಲ್ಲಿ ಏನಾದರೂ ಅರ್ಜಿಗಳು ಬಾಕಿ ಉಳಿದಿದ್ದರೆ ಅದನ್ನು ಕೂಡ ಕೂಡಲೇ ತರಿಸಿ ಮತ್ತು ಅವರ ಯಾರ್ಯಾರಿಗೆ ಟ್ರೈನಿಂಗ್ ಆಗಿದೆ ಅವರಿಗೆ ಕಿಟ್ ಕೊಡೋ ಯೋಜನೆಯನ್ನು ಕೂಡ ಮಾಡ್ತೇವೆ. ಒಟ್ಟಾರೆ ವಿಶ್ವಕರ್ಮ ಯೋಜನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಭಾಳ ಪ್ರಗತಿಯಿಂದ ಮುನ್ನಡೀತಾ ಇದೆ ಅಂತ ನಮಗನಿಸಿದೆ.